ಕುಸುಮಗಳ ಸರಿಗಮ ಕಲಿಸುವ ಕೊರಳು ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್. ಮತ್ತೊಂದು ಬರ್ತ್ಡೇ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಕಾರಣಾಂತರದಿಂದ ಒಂದು ಸ್ವಲ್ಪ ದಿನ ನಾನು ವಿಡಿಯೋ ಮಾಡಿ ಹಾಕಿಲ್ಲ. ಇನ್ಮೇಲೆ ರೆಗ್ಯುಲರ್ ಆಗಿ ಡೈಲಿ ಒಂದೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಆ್ಯಪ್ ಯಾವುದು ಬೇಕಂತಂದರೆ ಅಲರ್ಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಮತ್ತು ಡಿಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ಯೂಸ್ ಮಾಡ್ಕೋಬೋದು ಈ ಅಲರ್ಟ್ ಮೋಷನ್ ಆ್ಯಪ್ನ. ಮತ್ತೆ ಇದು ಪ್ರಾಜೆಕ್ಟ್ ಲಿಂಕು, ಇದಕ್ಕೆ ಇದು ಪ್ರಾಜೆಕ್ಟ್ ಲಿಂಕು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ನೀವು ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ಅಂತ ಇರುತ್ತೆ, ಅದನ್ನು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಡೈರೆಕ್ಟ್ ಲಿಂಕು ನಿಮಗೆ ಅಲರ್ಟ್ ಮೋಷನ್ಗೆ ಕರ್ಕೊಂಡು ಹೋಗುತ್ತೆ. ಈ ಥರ ಅಲರ್ಟ್ ಮೋಷನ್ಗೆ ಬಂದರೆ ನೋಡಿ, ಈ ಥರ ಪ್ರಾಜೆಕ್ಟ್ ಲಿಂಕ್ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ. ಮೊದಲೇ ಟೂಲ್ಸ್ಗಳೆಲ್ಲ ಆ್ಯಡ್ ಮಾಡಿರ್ತೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಡೇಟ್ ಒಂದು ಸ್ವಲ್ಪ ಡೇಟ್ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 11 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡೇಟು ನಿಮ್ಮದು ಯಾವುದೇ ಇರುತ್ತೆ ಆ ಡೇಟ್ನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೋಬೇಕಿತ್ತು ಅಂತಂದರೆ ನೋಡಿ, ಈ ಥರ ಕಲರ್ನು ಇರುತ್ತೆ. ನಿಮಗೆ ಬೇಕಾಗುವಂಥ ಕಲರ್ನ ಚೂಸ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಕಾಪಿ ಇನ್ನೊಂದು 03 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜುಲೈ ಅಂತ, ಜೂನ್ ಜುಲೈ ತಿಂಗಳು ನೀವನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಜೂನ್ ಇತ್ತು ಅಂತಂದರೆ JUNE ಜೂನು, ಮತ್ತು ಜುಲೈ, ಮತ್ತು ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕಲರ್ನ ನೀವು ಚೂಸ್ ಮಾಡ್ಕೊಂಡ್ರೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ನೋಡಿ, ಕಾಪಿ ಅಂತಿದೆ, ಇಲ್ಲಿ ಒಂದು ಸ್ವಲ್ಪ ನಾನು ಓಕೆ ನೋಡ್ತಾ ಇರ್ಬೋದು. ಬ್ಯಾಕ್ ಬನ್ನಿ, ನೋಡಿ ಜೂನು ಜುಲೈ ಅಂತ ಇದೆ ನೋಡಿ, ನೋಡ್ತಾ ಇರ್ಬೋದು. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ 12 ಸಾಕು, ಜುಲೈ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲೂ ಕಲರ್ ಬಾರ್ಡರ್ ಕೊಟ್ಬಿಡಿ. ನೋಡಿ, ನೀವು ಯಾವ ಕಲರ್ ಚೂಸ್ ಮಾಡ್ಕೊತೀರ ಆ ಕಲರ್ನ ನೀವು ಕೊಡಬೇಕಾಗುತ್ತೆ. ಮತ್ತು ಈ ಕಡೆ ರಿಟರ್ನ್ ಬರ್ತಾ ಇದ್ರೆ ಹ್ಯಾಪಿ ಬರ್ತ್ಡೇ ಅಂತ ಇದೆ ನೋಡಿ, ಅದ್ರ ಮೇಲೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಇನ್ನು ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದರೆ ಇಲ್ಲಿ ಕಾವೇರಿ ಅಂತಿದೆ ನೋಡಿ ನೇಮು, ಆ ನೇಮ್ನ ನೀವು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾವೇರಿ ಅಂತಿದೆ, ನಿಮ್ಮ ನೇಮು ಯಾರ ನೇಮಲ್ಲಿ ಬರ್ತ್ಡೇ ವಿಡಿಯೋ ಮಾಡ್ತಿರ್ತೀರ ಅವ್ರ ನೇಮ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಡೆಮೋಗೋಸ್ಕರ ಮೋಹಿಕಾ ಅಂತ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ಕಲರ್ನ ನೀವು ಚೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ರೆಡ್ ಕಲರ್ ಕೊಟ್ಟಿದ್ದೀನಿ, ನೋಡ್ತಾ ಇದ್ದೀರಾ. ನೋಡಿ, ಒಂದು ನೇಮ್ನ ಒಂದು ಸ್ವಲ್ಪ ಇದು ಬಂದಿದೆ, ಈ ಥರ ಇದು ಕರೆಕ್ಟಾಗಿ ಅಲ್ಲಿರಲಿ ಸೆಂಟ್ರಿಗೆ, ಈ ಥರ ನೋಡಿ. ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ, ಇಲ್ಲ ಅಂದರೆ ನೋಡ್ತಾ ಇದ್ದೀರಾ. ನೋಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಬಂದರೆ ಕರೆಕ್ಟಾಗಿ ರಿಮೂವ್ ಆಗಬೇಕು. ಕರೆಕ್ಟಾಗಿ ನೋಡಿ ಆ್ಯಡ್ ಆಗಿದೆ. ನಾನು ಸ್ವಲ್ಪ ಈ ಕಡೆಗೆ ಈ ಥರ ತಗೊಂಡು ಇವಾಗ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಇಷ್ಟ ಆಗುವಂಥ ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಫೋಟೋನ ಆ್ಯಡ್ ಆಗುತ್ತೆ, ನೋಡ್ತಾ ಇದ್ದೀರಾ. ಅದು ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಿರ್ತೀನಿ ನಾನು, ನೀವೇನು ಫೋಟೋ ಅಟ್ಯಾಚ್ ಮಾಡಬೇಕಷ್ಟೇ. ನೋಡಿ, ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಫೋಟೋನ ನೀವು ಚೂಸ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಫೋಟೋ ಬರುತ್ತೆ. ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ, ಇಲ್ಲಿ ಕೆಳಗಡೆ ಜರ್ಸ್ಕೊಳ್ಳಿ, ಮತ್ತು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಇಷ್ಟ ಆಗುವಂಥ ಫೋಟೋನ ಚೂಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ಇಲ್ಲಿ ಚೂಸ್ ಮಾಡ್ಕೊಂಡು ಇನ್ನೊಂದು ಈ ಕಡೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಹೆಸರು ಅಂತಿದೆ ನೋಡಿ, ಹೆಸರು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೊದಲು ನೀವು ಯಾವ ಹೆಸರನ್ನ ಟೈಪ್ ಮಾಡಿದ್ದೀರಾ ಆ ಹೆಸರನ್ನ ನೀವು ಇಲ್ಲಿ ಮತ್ತೊಂದು ಸಾರಿ ಟೈಪ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಟೈಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನೇಮ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಹ್ಯಾಪಿ ಬರ್ತ್ಡೇ ಅವ್ರ ನೇಮ್ನ ಹಾಕಿದ್ದೀನಿ. ಒಂದು ಸ್ವಲ್ಪ ಕೆಳಗಡೆ ಕೊಟ್ಕೊಂಡ್ಬಿಡಿ, ಅದ್ರ ಹ್ಯಾಪಿ ಬರ್ತ್ಡೇ ಕೆಳಗಡೆಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ, ಇದೇ ಥರ
ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿವರೆಗೂ ನಾನು ಈ ಟೆಂಪ್ಲೇಟ್ನ ಕೊಟ್ಟಿರ್ತೀನಿ ಅಲ್ಲಿವರೆಗೂ ಕರೆಕ್ಟಾಗಿ ಇಟ್ಕೊಂಡು ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅಲ್ಲಿ ಟ್ರಿಮ್ ಮಾಡ್ಕೊಂಬಿಟ್ರೆ ರೈಟ್ ಸೈಡಿಗೆ ಇರೋದನ್ನ ಕಟ್ ಆಗುತ್ತೆ. ನೋಡ್ತಾ ಇದ್ದೀರಾ ನೋಡಿ. ಇವಾಗ ಇಲ್ಲಿ ನಾನು ಪ್ಲೇ ಮಾಡೋದಿಲ್ಲ. ಡೆಮೋ ವಿಡಿಯೋ ಬೇಕು ಅಂತಂದ್ರೆ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ 1creation784 ಇನ್ಸ್ಟಾಗ್ರಾಮ್ಗೆ ಜಾಯ್ನ್ ಆಗಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋದ್ರೆ ನಿಮ್ಗೆ ಡೆಮೋ ವಿಡಿಯೋ ಸಿಗುತ್ತೆ. ಇಲ್ಲಿ ನಾನು ಪ್ಲೇ ಮಾಡೋದಿಲ್ಲ ಯಾಕಂದ್ರೆ ಸಾಂಗ್ ಹಾಕಿದ್ದೀನಿ, ಹಂಗಾಗಿ ಪ್ಲೇ ಮಾಡೋದಿಲ್ಲ. ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ನೋಡ್ತಾ ಇರಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮರೆದೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.